ವಿದ್ಯಾ, ನಾನು ನಿಮಗೆ ಐ ಆಮ್ ಕನ್ವಿನ್ಸ್ಡ್ ಅಂತ ಹೇಳಬೇಕಂತ ಇಲ್ಲ. ಬಿಕಾಸ್ ಏನಕ್ಕಂದರೆ ನಾನು ಈ ಸ್ಟೋರಿಯನ್ನು ಕಳೆದ 5 ತಿಂಗಳಿಂದ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಸತತ ನಮ್ಮ ಟೀಮ್ ಏಪ್ರಿಲಿಂದ ಇಲ್ಲಿಯವರೆಗೆ ಡೇ ನೈಟ್ ನನ್ನ ಟೀಮ್ ಇದರಿಂದ ವರ್ಕ್ ಮಾಡಿದೆ. ಪವರ್ ಟಿ ವಿ ಫ್ಯಾಮಿಲಿ ಇದರಲ್ಲಿ ವರ್ಕ್ ಮಾಡಿದೆ. ನಾವು ಪ್ರತಿಯೊಂದು ಆಳಕ್ಕೆ ಹೋಗಿ ಮುನಿರತ್ನನ ಜನ್ಮ ಜಾಲಾಡಿದ್ದು ಮಾತ್ರ ಅಲ್ಲ, ವಿದ್ಯಾ ಹಿರೇಮಠ ಅವರ ಕೇಸ್ ಆ್ಯಸ್ ಕಮಿಟೆಡ್ ಟು ಯು, ನಿಮಗೆ ನಾವು ಭರವಸೆ ಕೊಟ್ಟ ಹಾಗೆ, ಇದೇ ಟಿ ವಿ ಚಾನಲಲ್ಲಿ ಇದೇ ಸ್ಥಳದಲ್ಲಿ ನಿಮಗೆ ಮಾತು ಕೊಟ್ಟ ಹಾಗೆ ನಿಮ್ಮೊಟ್ಟಿಗೆ ನಾವು ನಿಲ್ತೀವಿ. ನೀವು ಸತ್ಯವಾಗಿದ್ದರೆ ಖಂಡಿತವಾಗಲೂ ಇನ್ನೊಂದು ದಿನ ಜಯದ ಎಪಿಸೋಡನ್ನು ನಾವು ಮಾಡ್ತೀವಿ ಅಂತ ನಿಮಗೆ ಮಾತು ಕೊಟ್ಟಿದ್ದೆ ನಾನು. ಹೌದು. ಆ್ಯಂಡ್ ಐ ಥಿಂಕ್ ಆ ದಿನ ಇವತ್ತು ಬಂದಿದೆ. ಆ್ಯಂಡ್ ಐ ಆಮ್ ಪ್ರೌಡ್ ದ ವೇ ವಿ ಯು ಸ್ಟುಡ್ ಎಲೋನ್. ಇಡೀ ಜಗತ್ತು ನಿಮ್ಮ ಕೈ ಬಿಟ್ಟಾಗ, ಇಡೀ ನಿಮ್ಮ ಸಂಸಾರನೇ ನಿಮ್ಮನ್ನು ಕೈ ಬಿಟ್ಟಾಗ, ನಿಮ್ಮನ್ನು ಕೈ ಹಿಡಿದಿದ್ದು ನೀವು ನಂಬಿದ ಕೆಲಸ ಮತ್ತು ನಿಮ್ಮ ದೃಢತೆ, ನಿಮ್ಮ ಇನಸೆನ್ಸಿ, ನಿಮ್ಮ ಮುಗ್ಧತೆ, ಅದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ದೇವರ ಮೇಲೆ ಇರುವ ನಂಬಿಕೆ. ಮೋರ್ ದೆನ್ ದ್ಯಾಟ್, ನಾನು ತಪ್ಪು ಮಾಡಿಲ್ಲ, ಒಂದಲ್ಲ ಒಂದಿನ ನನಗೆ ಜಯ ಸಿಗ್ಬೋದು ಅನ್ನುವ ಭರವಸೆ. ಕಾಲ ಕೂಡಿ ಬಂದಿದೆ. ಜಸ್ಟಿಸ್ ಈಸ್ ವೆರಿ ನಿಯರ್. ಸ್ವಲ್ಪ ಲೇಟ್ ಆಗುತ್ತೆ ನ್ಯಾಯ ಸಿಗುವಾಗ, ಬಟ್ ಸಿಕ್ಕೇ ಸಿಗುತ್ತೆ ಅನ್ನುವ ಭರವಸೆ ಒಬ್ಬ ಕಾಮನ್ ಪರ್ಸನ್. ಇಲ್ಲೂ ಸಿಕ್ಕಿಲ್ಲ ಅಂದರೂ ದೇವರ ನ್ಯಾಯಾಲಯದಲ್ಲಿ ಆದರೂ ನಮಗೆ ನ್ಯಾಯ ಸಿಗುತ್ತೆ ಅನ್ನುವ ಭರವಸೆಯಲ್ಲಿ ಬಾಳ್ತಾ ಇರುವ ಜನಗಳು ಇವತ್ತು. ನೀವು ಎರಡಲ್ಲರೂ ಭರವಸೆ ಇಟ್ಕೊಂಡು ಬದುಕಿದವರು, ಹೋರಾಡಿದವರು. ಆ ಹೋರಾಟಕ್ಕೆ ಐ ಥಿಂಕ್ ಇವತ್ತು ಮನ್ನಣೆ ಸಿಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮಗೆ ಒಬ್ಬ IFS ಅಧಿಕಾರಿಯಿಂದ, ಮಿಸ್ಟರ್ ರವಿಶಂಕರ್, ಇನ್ನು ಅವರಿಂದ ಲೈಂಗಿಕ ದೌರ್ಜನ್ಯ ಆಗಿತ್ತು. ನಿಮ್ಮನ್ನು ಮದುವೆ ಆಗ್ತೀನಿ ಅನ್ನುವ ಭರವಸೆಯೊಂದಿಗೆ ತಾನು ಮದುವೆ ಆಗಿದ್ದನ್ನು ಮುಚ್ಚಿಟ್ಟುಕೊಂಡು ನಿಮ್ಮನ್ನು ತನ್ನ ಲೈಂಗಿಕ ತ್ರಷೆಗಾಗಿ ಬಳಸಿಕೊಂಡಿದ್ದ ಅನ್ನುವ ಆಪಾದನೆಯನ್ನು ನೀವು ಮಾಡಿದ್ದೀರಿ. ಅವನ ಮೇಲೆ ಕ್ರಿಮಿನಲ್ ಕಂಪ್ಲೇಂಟು ಮಾಡಿದ್ದೀರಿ. ಹಲವು ಕೇಸ್ಗಳನ್ನು ನೀವು ಬುಕ್ ಮಾಡಿದ್ದೀರಿ. ಇದು ನಾವು ಹಿಂದಿನ ಎಪಿಸೋಡಲ್ಲಿ ತೋರಿಸಿದ್ವಿ. ಅದರಿಂದ ನಿಮಗೆ ಆ ಕಂಪ್ಲೇಂಟ್ಗಳಿಂದನೇ ಸ್ಟಾರ್ಟ್ ಆಗಿದ್ದು ಮುನಿರತ್ನನ ಕಾಟ. ಮುನಿರತ್ನನ ಅನ್ನುವ ಒಬ್ಬ ಶನಿ ನಿಮ್ಮ ಗೃಹಮಂಡಲಕ್ಕೆ ಎಂಟ್ರಿಯಾಗಿದ್ದೆ ಆ ಒಂದು ಎಪಿಸೋಡಲ್ಲಿ. ನನಗೆ ಅನ್ಯಾಯ ಆಗಿದೆ, ನನಗೆ ದೈಹಿಕ ದೌರ್ಜನ್ಯ ಆಗಿದೆ, ನನ್ನನ್ನು ಇನ್ನೊಬ್ಬ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಅವನ ಪತ್ನಿ ಬೆಂಗಳೂರು BBMPಯಲ್ಲಿ ಫೈನಾನ್ಷಿಯಲ್ ಹೆಡ್ ಆಗಿರ್ತಾರೆ, ತುಳಸಿ ಮದ್ದಿನೇನಿ. ಅವರು ಮುನಿರತ್ನ ಅವರಿಗೆ ಡೀಲ್ ಕೊಡ್ತಾರೆ. ವಿದ್ಯಾ ಹಿರೇಮಠ ಅಂತ ಹೇಳುವವರು ನನ್ನ ಗಂಡನಿಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನೀವು ಹೇಗಾದರೂ ಮಾಡಿ ವಿದ್ಯಾ ಹಿರೇಮಠ ಅವರನ್ನು ನಿಮ್ಮ ಬಲೆಗೆ ಬೀಳಿಸ್ಕೋಬೇಕು ಅಥವಾ ನಮ್ಮ ತಂಟೆಗೆ ಬರದ ಹಾಗೆ ನೋಡ್ಕೋಬೇಕು ಅನ್ನುವ ಡೀಲ್ ಮುನಿರತ್ನವರಿಗೆ ತುಳಸಿ ಮದ್ದಿನೇನಿ, BBMPಯ ಮಾಜಿ ಆಯುಕ್ತೆ, ಈಗ ನಾವು ಫೋಟೋ ತೋರಿಸ್ತಾ ಇದ್ದೀವಿ, ಇವರು ಆಂಧ್ರ ಪ್ರದೇಶದವರಾಗಿರ್ತಾರೆ. ಆಂಧ್ರ ಪ್ರದೇಶದವನಾದ ಮುನಿರತ್ನಮ್ಮ ನಾಯ್ಡು ಅವರಿಗೆ ಟಚ್ ತಗೊಳ್ತಾರೆ. BBMP ಕಾಂಟ್ರಾಕ್ಟರ್ ಆಗಿರ್ತಾನೆ ಮುನಿರತ್ನಂ, BBMPಯಲ್ಲಿ ಓಡಾಡ್ತಾ ಇರ್ತಾನೆ. ರೌಡಿ, ಇವನ ತಮ್ಮ ಮುಂಚೆ ಕೊರಂಗು ಅಂತ ಇದ್ದರು, ಕೊರಂಗು ರೌಡಿಗಳ ಒಡನಾಟದಲ್ಲಿದ್ದ ಮುನಿರತ್ನಮ್ಮನವರಿಗೆ ಡೀಲ್ ಬರುತ್ತೆ. ವಿದ್ಯಾ ಹಿರೇಮಠ ಅವರು ನನ್ನ ಫ್ಯಾಮಿಲಿಯ ಅಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ, ನನ್ನ ಗಂಡನನ್ನು ಬಳಸ್ಕೊಂಡಿದ್ದಾರೆ, ಅವರ ಮೇಲೆ ಬೇರೆ ಬೇರೆ ಕಂಪ್ಲೇಂಟ್ ಕೊಟ್ಟು ಇವತ್ತು ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಎನ್ನುವ ಆರೋಪವನ್ನು ಅವರು ಮುನಿರತ್ನಂ ಅವರಿಗೆ ಕೊಡ್ತಾರೆ. ಫ್ರಮ್ ದೇರ್ ಡೀಲ್ ಸ್ಟಾರ್ಟ್ಸ್. ಅದಕ್ಕಿಂತ ಮುಂಚೆ ಸ್ಟೋರಿ ಆಗುವುದಕ್ಕಿಂತ ಐ ರಿಕ್ವೆಸ್ಟ್ ಮೈ ಟೀಮ್, ಮಿಸ್ಟರ್ ರವಿಶಂಕರ್ ನಿಮ್ಮೊಟ್ಟಿಗೆ ಯಾವ ರೀತಿ ನಡ್ಕೊಂಡಿದ್ದ, ಯಾವ ರೀತಿ ನಿಮ್ಮೊಟ್ಟಿಗೆ ರವಿಶಂಕರ್ IFS ಅಧಿಕಾರಿ, ಫೋಟೋ ತೋರಿಸ್ತಾ ಇದ್ದೀವಿ ಸ್ಕ್ರೀನಲ್ಲಿ ಮಧ್ಯದಲ್ಲಿ, IFS ಅಧಿಕಾರಿ ರವಿಶಂಕರ್ ಅವರು ನಿಮ್ಮನ್ನು ಯಾವ ರೀತಿ ಬಳಸ್ಕೊಂಡಿದ್ದ, ವಾಟ್ಸಪ್ ಚಾಟ್ಗಳು,
ಅಥವಾ ಅವನ ಅಂಗಾಂಗ ಪ್ರದರ್ಶನ ನಿಮ್ಮೊಟ್ಟಿಗೆ, ನಿಮಗೆ ಕೊಟ್ಟ ನಿಮಗೆ ಆದ ಎಲ್ಲ ಮೆಸೇಜ್ಗಳು, ನೀವು ನನ್ನನ್ನು ಮದುವೆ ಆಗ್ತೀನಿ, ನೀವು ನನ್ನನ್ನು ಮದುವೆ ಆಗಿ, ಓಕೆ, ನೋ ಪೇಯ್ನ್ ನೋ ಗೇಯ್ನ್, ಫ್ರಮ್ ದೇರ್ ಎವ್ರಿಥಿಂಗ್ ನಾವು ನೋಡ್ತಾ ಇದ್ದೀವಿ. ಅದು ಮಾತ್ರವಲ್ಲ, ನಿಮಗೆ ಅವರು ಕಳಿಸಿದಂತಹ ಅಶ್ಲೀಲ ಚಿತ್ರಗಳು, ಅಶ್ಲೀಲ ಮುತ್ತುಗಳು ಎಲ್ಲವನ್ನು ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ರವಿಶಂಕರ್ ಅವರು ತುಳಸಿ ಮದ್ದಿನೇನಿಯವರ ಗಂಡ, ಕರ್ನಾಟಕ ಸರ್ಕಾರದ ಇನ್ನೊಂದು ವಿಭಾಗದಲ್ಲಿ IFS ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದವರು. ನಿಮ್ಮ ಆಪಾದನೆಯ ಪ್ರಕಾರ ತನ್ನ ಮದುವೆಯನ್ನು ಮುಚ್ಚಿಟ್ಟುಕೊಂಡು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿಕೊಂಡು ನನ್ನನ್ನು ಲೈಂಗಿಕ ತ್ರಷೆಗೆ ಬಳಸಿಕೊಂಡ್ರು ಅಂತ ಹೇಳುವ ಪ್ರೂಫಿನೊಟ್ಟಿಗೆ ನೀವು ಅವರ ಮೇಲೆ ಹಲವು ಕ್ರಿಮಿನಲ್ ಕಂಪ್ಲೇಂಟ್ಗಳನ್ನು ಮಾಡ್ತೀವಿ. ಯಾವಾಗ ನಿಮಗೆ IFS ಅಧಿಕಾರಿ ಮದುವೆ ಆಗಿದೆ ಅಂತ ಗೊತ್ತಾದಾಗ ನೀವು ಅವರ ಹೆಂಡತಿಯನ್ನು ಸಂಪರ್ಕ ಮಾಡುವ ಕೆಲಸವನ್ನು ಮಾಡ್ತೀರಿ. ನನಗೆ ನಿಮ್ಮ ಗಂಡ, ನಿಮ್ಮ ಪತಿ ದೇವರು ನನಗೆ ಇಂತಹ ಮೋಸ ಮಾಡಿದ್ದಾರೆ ಅನ್ನುವ ಮೆಸೇಜನ್ನು ಅವರಿಗೆ ತಲುಪಿಸಲಿಕ್ಕೆ ಅವರಿಗೆ ಕಾಲ್ ಮಾಡ್ತೀರಿ. ಹಲವು ವಿಡಿಯೋ ಚಾಟ್ಗಳು ನಮ್ಮ ಕೈ ಸೇರಿದ್ದವೆ, ನಿಮ್ಮದು ಅವ್ರದ್ದು. ಹಲವು ಸೀಕ್ರೆಟ್ ಚಾಟ್ಗಳು ನಮ್ಮ ಕೈ ಸೇರಿದ್ದವೆ. ಹಲವು ಅಶ್ಲೀಲ ವಿಡಿಯೋಗಳು ಅವರು ಕಳಿಸಿದ್ದಂತಹವು ನಮ್ಮ ಕೈ ಸೇರಿದ್ದವೆ. ಅಲ್ಲದೆ ನಿಮಗೆ ಕೆಲವು ಶಾಪಿಂಗ್ಗಳನ್ನು, ಅಂದರೆ ಟುಡೇ ಐ ಆಮ್ ಟಾಕಿಂಗ್ ವೆರಿ ಫ್ರಂಟ್ ಬ್ಲೈಂಡ್ ವಿತ್ ಬಿಕಾಸ್ ಯು ಆರ್ ಮೈ ಸಿಸ್ಟರ್. ಇವತ್ತು ನಾನು ವಿದ್ಯಾ ಹಿರೇಮಠನ್ನು ಕೂರಿಸ್ಕೊಂಡಿಲ್ಲ. ಇವತ್ತು ವಿದ್ಯಾ ಹಿರೇಮಠ್ ಯಾಣೆ ನನ್ನ ಸಿಸ್ಟರನ್ನು ಕೂರಿಸ್ಕೊಂಡಿದ್ದೀನಿ. ಎಲ್ಲಿಯವರೆಗೆ ಅಂದರೆ ಅವರು ನಿಮಗೆ ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿಕೊಡ್ತಾರೆ, ಇನ್ನರ್ ವೇರ್ಗಳನ್ನು ಪರ್ಚೇಸ್ ಮಾಡಿಕೊಟ್ಟುವಷ್ಟು ನಿಮಗೂ ಅವರಿಗೂ ಸಂಬಂಧ ಬೆಳೆದಿರುತ್ತೆ. ಅವರೇ ಆನ್ಲೈನಲ್ಲಿ ನಿಮಗೆ ಇನ್ನರ್ ವೇರ್ಗಳನ್ನು ಬುಕ್ ಮಾಡ್ತಾರೆ. ಹೈಯೆಸ್ಟ್ 7,500 8,000 ರೂಪಾಯಿಯ ಇನ್ನರ್ ವೇರ್ಗಳನ್ನು ನಿಮಗೆ ಕಳಿಸ್ಕೊಡ್ತಾರೆ. ಆ ರೀತಿಯ ಸಂಬಂಧ ನಿಮಗೂ ಅವ್ರಿಗಿರುತ್ತೆ. ಅವರ ಮೇಲೆ ಕಂಪ್ಲೇಂಟ್ ಕೊಡ್ತೀರಿ. ಮದುವೆ ಆಗಿದೆ ಅಂತ ಗೊತ್ತಾದಾಗ ತುಳಸಿ ಮದ್ದಿನೇನಿ, ಆಗ BBMP, ಈಗ BBMP ಮಾಜಿ ಆಯುಕ್ತೆ, ಆಯುಕ್ತೆ ಆಗಿದ್ದರು, ಫೈನಾನ್ಷಿಯಲ್ ಕಂಟ್ರೋಲರ್ ಆಗಿದ್ದರು, ಅವರಿಗೆ ನೀವು ಸುದ್ದಿ ತಿಳಿಸುವ ಪ್ರಯತ್ನ ಮಾಡ್ತೀರಿ. ಅಲ್ಲಿಗೆ ಅವರು ಈ ಕಾಂಟ್ರಾಕ್ಟನ್ನು ಮಿಸ್ಟರ್ ಮುನಿರತ್ನ ಅವರಿಗೆ ಕೊಡ್ತಾರೆ. ಮುನಿರತ್ನ ಅವರು ಈ ಕಾಂಟ್ರಾಕ್ಟನ್ನು ತಗೊಳ್ತಾರೆ ಟು ಫಿನಿಶ್ ವಿದ್ಯಾ ಹಿರೇಮಠ್. ವೀಕ್ಷಕರೇ, ಇದು ಒಂದು ರೀತಿಯ ಹಿನ್ನೋಟ. ಏನಾಗಿತ್ತು, ಯಾಕಾಗಿ ವಿದ್ಯಾ ಹಿರೇಮಠ್ ಅವರು ಮುನಿರತ್ನ ಅವರ ಬಲೆಗೆ ಬೀಳಲಿಕ್ಕೆ ಕಾರಣ ಏನಾಯಿತು, ತುಳಸಿ ಮದ್ದಿನೇನಿ ಏನಕ್ಕಾಗಿ ಈ ಡೀಲನ್ನು ಮುನಿರತ್ನ ಅವರಿಗೆ ಒಪ್ಪಿಸಿದ್ದರು ಅನ್ನುವ ಹಿನ್ನೋಟವನ್ನು ನಿಮಗೆ ತೋರಿಸಿದ್ರಿ.